ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ವಿಜಯ್ ಗೈಸ್. ಇವತ್ತು ಬಂದು ಈ ಟ್ಯಾಕ್ಟ್ರಲ್ಲಿ ಈ ರೀತಿನ ಎಲ್ಲಿ ಹೋಗ್ತಂತ ಅಂತ ನಿಮ್ಗೆ ಗೊತ್ತಾಗಬೇಕಾ? ಬನ್ನಿ ಗೈಸ್, ಕಂಪ್ಲೀಟಾಗಿ ವಿಡಿಯೋ ನೋಡಿ. ಈಸಿ ಆಗಿರುತ್ತೆ, ಸ್ಮಾಲ್ ಆಗಿದೆ, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂತೀನಿ. ಏನಂದರೆ ಗೈಸ್, ಇವತ್ತು ಈ ಟ್ಯಾಕ್ಟ್ರಲ್ಲಿ ನಾನು ಡ್ರಾಪ್ ತಗೊಂಡು ಹೋಗ್ತೇನೆ ಗೈಸ್. ಆಲ್ಮೋಸ್ಟ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ಶ್ರೀ ಕರಡಮುಂಡಿಗೆ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ನಾವು ಹೋಗ್ತೇನೆ ಗೈಸ್. ನನ್ನ ಜೊತೆ ನೀವು ಕೂಡ ಬರ್ತಾ ಇದ್ದೀರಾ. ಆಲ್ಮೋಸ್ಟ್ ಈ ಟ್ಯಾಕ್ಟ್ರಲ್ಲೇ ನಾವು ಬಂದಿದ್ದು. ಇವರಿಗೆಲ್ಲ ಬಾಯ್ ಹೇಳಿಬಿಟ್ಟು ನನ್ನ ಈ ಜರ್ನಿನ ಈಗ ಸ್ಟಾರ್ಟ್ ಮಾಡ್ತೇನೆ ಗೈಸ್. ಆಲ್ಮೋಸ್ಟ್ ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಬರ್ತಿದ್ದೀನಿ. ಪರಿಚಯ ಇರ್ತಕ್ಕಂಥ ಹುಡುಗರು, ನನ್ನ ಫಾಲೋವರ್ಸ್ ಆಗಿರೋದು ಗೊತ್ತಿದ್ದು ಮಾತಾಡ್ಸಿದ್ರು. ಹಾಗೆ ನನ್ನ ತಮ್ಮನ ಫ್ರೆಂಡ್ಸ್ ಬಂದ್ಬಿಟ್ಟು ನಾನು ಮಾತಾಡ್ಸಿದ್ರು ಗೊತ್ತಿಡೋದು ಬಿಟ್ಟು. ಆಲ್ಮೋಸ್ಟ್ ಈಗ ಅಸ್ಲಿ ಬ್ಲಾಗ್ ಸ್ಟಾರ್ಟ್ ಆಗುತ್ತೆ. ಬನ್ನಿ ಗೈಸ್ ನೋಡೋಣ. ಆಲ್ಮೋಸ್ಟ್ ನನ್ನ ತೇರ್ನ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಬರಬೇಡ ದೇವ್ರನ್ನ ದರ್ಶನ ಮಾಡ್ಕೊಂಬ ಅಂತ ಹೋಗ್ತೇನೆ ಗೈಸ್. ಆಲ್ಮೋಸ್ಟ್ ಎಲ್ಲರೂ ಕೂಡ ನನ್ನೇ ನೋಡ್ತಾ ಇದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಲ್ಮೋಸ್ಟ್ ಜನ ಅಂದರೆ ಜನ ಗೈಸ್, ಸಿಕ್ಕಾಪಟ್ಟೆ ಜನ ಇದ್ದು, ರಶ್ ಅಂದರೆ ರಶ್ಶು. ಅದರಲ್ಲಿ ಕ್ಯಾಮ್ರಾ ಅಲೋ ಇಲ್ಲ ಗೈಸ್. ನಾನಂತೂ ಸ್ವಲ್ಪ ವಿಡಿಯೋ ಕಾಪಿ ಮಾಡಿ ಹೋಗ್ಬಿಟ್ಟು, ಹಾಗಾಗಿ ಇಲ್ಲಿ ಬರ್ದಂಗೆ ಸಿಕ್ಕಾಪಟ್ಟೆ ಜನ. ಆಲ್ಮೋಸ್ಟ್ ನಾನು ಮ್ಯಾಗೆ ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟು ವಿಡಿಯೋ ಮಾಡ್ಕೊತಾರೆ ಗೈಸ್. ಆಲ್ಮೋಸ್ಟ್ ಇಲ್ಲೆಲ್ಲ ವಿಡಿಯೋ ಮಾಡ್ಕೊತೀವಿ. ರಥ ಗೀತ ಹೆಂಗಿರುತ್ತೆ ಇನ್ನೂ ಕಂಪ್ಲೀಟ್ ಆಗಿದೆ ಗೈಸ್. ಸಿಕ್ಕಾಪಟ್ಟೆ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬನ್ನಿ ಗೈಸ್, ಆಲ್ಮೋಸ್ಟು ದೇವ್ರು ಬಂತು ಗೈಸ್, ಅಮ್ಮನವರು ಬಂದರು. ಆಲ್ಮೋಸ್ಟ್ ಇನ್ನು ಕೆಲವು ನಿಮಿಷಗಳಲ್ಲಿ ರಥೋತ್ಸವ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಇರುತ್ತೆ ಏನು ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ಗೈಸ್. ಇವತ್ತು ನಾಷ್ಟದಿಂದ ಇಲ್ಲಿ ಬಂದಿದ್ದೆ ಇದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ಬೇಕಂತ. ಬನ್ನಿ ಗೈಸ್ ನೋಡೋಣ. ಆಲ್ಮೋಸ್ಟ್ ಪಲ್ಲಕ್ಕಿ ಬಂತು, ಹಾಗೆ ರಥೋತ್ಸವ ಸ್ಟಾರ್ಟ್ ಆಗೇ ಬಿಡ್ತು ಗೈಸ್. ಯಾವ ರೀತಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ರಥೋತ್ಸವ ಬಂದ್ಬಿಟ್ಟು 1/2 ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಟರ್ನ್ ಆಗಿ ಬರ್ತಾ ಇರುತ್ತೆ ಗೈಸ್. ಡವಳು ಡ್ರಮ್ ಸೆಟ್ಟು ಬರ್ಸ್ಕೊಂತ ಕುಣ್ಕೊಂತ ಕರ್ಕೊಂಬರ್ತಾ ಇರ್ತಾರೆ ಗೈಸ್, ಮೆರವಣಿಗೆ ಮಾಡ್ಕೊತ. ಬನ್ನಿ ಗೈಸ್ ನೋಡೋಣ. ನೋಡಿದ್ರಲ್ಲ ಗೈಸ್ ಹೇಗಿತ್ತು, ಕಿವಿಯಾದ ಕೂಡ ಕೇಳಿಸ್ಕೊಂಡ್ರಿ. ನಿಮಗೆಲ್ಲ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡೇನಿ. ಆಲ್ಮೋಸ್ಟ್ ಎಷ್ಟೊಂದು ವಿಡಿಯೋ ಮಾಡ್ಬೋದಿತ್ತು, ನಾನು ಅದನ್ನು ಮಾಡೋಕ್ಕಾಗಲಿಲ್ಲ. ಯಾಕೆ ಅಂದರೆ ಕಾಮನ್ ನನ್ನ ಮೊಬೈಲ್ ಪ್ರಾಬ್ಲಮ್. ಹಾಗೆ ಈ ಸತಿ ಆದಂಥ ಪ್ರಾಬ್ಲಮ್ ಯಾವ ರೀತಿ ಇತ್ತಂದರೆ, ಅದು ತೇರಿದಂಥ ಸಮಯದಲ್ಲಿ ಹಿಂದೆ ಜನ ಸರ್ಕೊಂಡ್ರಿಂದ ಫೋನ್ ಬಿದ್ದುಬಿಟ್ಟು ಸ್ವಲ್ಪ ಫೋನಿಗೆ ಎಫೆಕ್ಟ್ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ ಫೋನ್ ಆನ್ ಆಗಿದ್ದೇ ನಂದೊಂದು ದೊಡ್ಡ ತುಂಬ ದೇವ್ರ ತಾಕ ರಿಕ್ವೆಸ್ಟ್ ಮಾಡ್ಕೊಂಡೆ ಸರಿ ಆಗಲಪ್ಪ ಅಂದ್ಬಿಟ್ಟು. ಆಲ್ಮೋಸ್ಟ್ ಈ ವಿಡಿಯೋ ಮಾಡ್ಕೊಂಡು ಅಷ್ಟೇ ಸರಿ ಆಯಿತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಆಲ್ಮೋಸ್ಟ್ ಅಂತೂ ಈ ವಿಡಿಯೋ ಮಾಡ್ಕೊಂಡೆ. ಜಾತ್ರೆ ಮಾತ್ರ ಸಖತ್ತಾಗಿ ಸೈಕ್ ಆಗಿತ್ತು ಗುರು. ಆಲ್ಮೋಸ್ಟ್ ನಾನಂತೂ ಜಾಸ್ತಿ ಏನು ತೊಗೊಳ್ಳಿಲ್ಲ. ಒಂದು ಬೆಲ್ಟ್ ತೊಗೊಂಡೆ, ಒಂದು 7ರಿಂದ 8 ಐಸ್ ಕ್ರೀಮ್ ತಿಂದೆ. ಇನ್ನೊಂದು ವಿಷಯ ಅಂದರೆ ಇವತ್ತು ಕನಕದುರ್ಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಒಂದು ಇದ್ದಿದ್ದಿಲ್ಲ. ಅದನ್ನು ಬಿಟ್ಟು ಎಲ್ಲ ಪ್ರತಿಯೊಂದು ಕೂಡ ಸೈಕ್ ಆಗಿತ್ತು, ಸಖತ್ತಾಗಿತ್ತು. ಆಲ್ಮೋಸ್ಟ್ ತುಂಬ ಜನ ನನಗೆ ಗೊತ್ತಿದ್ದು ಮಾತಾಡ್ಸಿದ್ರು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್. ಹಾಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಜಾತ್ರೆ ನಾನು ತುಂಬ ದಿನ ಆಯಿತು, ಆಲ್ಮೋಸ್ಟ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾ ಈ ಜಾತ್ರೆ ಬಂದಿದ್ದು. ಯಾಕೆಂದರೆ ಬ್ಯಾಗ್ ಹಾಕಿದ್ದಿಲ್ಲ, ಮನೆಗೆ ಬಿಡ್ತಿದ್ದಿಲ್ಲ. ಆಲ್ಮೋಸ್ಟ್ ನಾನು ಈ ವಿಡಿಯೋ ಮಾಡ್ಕೊಳ್ಲೇಬೇಕು, ಆಲ್ಮೋಸ್ಟ್ ಬ್ಲಾಗ್ ಮಾಡಲೇಬೇಕು ಅಂದ್ಬಿಟ್ಟು ಅಮ್ಮನ ತಾಕ ರಿಕ್ವೆಸ್ಟ್ ಮಾಡ್ಕೊಂಡು ಮುಂಚೆ 1 ವೀಕ್ ಮುಂಚೆನೇ ಪ್ಲ್ಯಾನ್ ಹಾಕೊಂಡ್ಬಿಟ್ಟು ಬಂದಿದ್ದೆ ಗೈಸ್. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಸ್ವಲ್ಪ ಕ್ಯಾಮ್ರಾ ಮತ್ತು ಡ್ರೋನ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಆದರೆ ನನ್ನ ಹಣೆ ಬರ ಚೆನ್ನಾಗಿಲ್ಲ, ಹಾಗಾಗಿ ಇನ್ನೂ ತೊಗೊಂಡಿಲ್ಲ ಅದನ್ನು ಕೂಡ. ಸದ್ಯದಲ್ಲೇ ತೊಗೋಬೇಕಂತ ಪ್ಲ್ಯಾನ್ ಆಗ್ತಾ ಇದೀನಿ. ಇದೆಲ್ಲ ಒಂದು ಕಡೆ ಗೈಸ್. ಇನ್ನೊಂದು ಏನಿದೆ ಗೈಸ್, ಒಂದು ಹುಡುಗ ಬಂದುಬಿಟ್ಟು ಇವನೇ ಗೈಸ್ ರೋಡಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಆಲ್ಮೋಸ್ಟ್ ಪೊಲೀಸ್ ಅಂಕಲ್ ಸಿಕ್ಬಿಟ್ಟಿದ್ರೆ ಪಕ್ಕ ಕೇಸ್ ಹಾಕ್ಸ್ಬಿಟ್ಟಿದ್ದೆ ಇವನ ಮೇಲೆ. ಆದರೆ ಗಂಡು ಮಕ್ಳಿಗೆ ಗಂಡು ಮಕ್ಳಿಗೆ ಹತ್ರ ಮಾಡ್ಕೋಬೇಕಂದ್ರೆ ಅವ್ನು ಸುಮ್ಮನೆ ಬಿಟ್ಬಿಟ್ಟು ನಾನು ಕಂಟಿನ್ಯೂ ಮಾಡಿದೆ ಗೈಸ್. ಇಲ್ಲಿ ಬರ್ತಿದ್ದಂಗೆ ಎಲ್ಲರೂ ಕೂಡ ಗೊತ್ತಿದ್ದು ಮಾತಾಡ್ಸೋಕ್ಕಂತು ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ನನಗೆ. ಆಲ್ಮೋಸ್ಟ್ ಈ ವಿಡಿಯೋ ಅಲ್ಪ ಸ್ವಲ್ಪ ವಾಚ್ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ನಾನು ಈ ಬ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಮನೆ ಕಡೆ ಹೊಂಟಿ ಗೈಸ್. ಮನೆ ಕಡೆ ಹೋಗ್ತಿದ್ದಂಗೆ ನನಗೆ ಪರಿಚಯ ಇರ್ತಕ್ಕಂಥ ನನ್ನ ಫ್ರೆಂಡ್ ಸಿಕ್ಬಿಟ್ಟೆ ಗೈಸ್. ಆಲ್ಮೋಸ್ಟು ಇವ್ನು ನೋಡಿ ಬೈತಾವನು, ಎದುರ್ತಾವನು ಒಂದು ಗೊತ್ತಾಗಲಿಲ್ಲ ಗೈಸ್. ಆಲ್ಮೋಸ್ಟ್ ಇವ್ನು ಮಾತಾಡ್ಸ್ಬಿಟ್ಟು ಬರಬೇಡ ಒಂದು ಟ್ರಕ್ ಸಿಕ್ತು. ಆ ಟ್ರಕ್ಕಲ್ಲೇ ಒಂದು ಡ್ರಾಪ್ ತೊಗೊಂಡು ಮನೆ ಮಠ ಬಂದ್ಬಿಟ್ಟೆ ಗೈಸ್. ಹಾಗೆ ಏನಂದರೆ ಗೈಸ್, ಈ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್, ನೆಕ್ಸ್ಟ್ ಮೀಟು. ಟಾಟಾ.